ಈ ಪ್ರೀತಿ ಅನ್ನೋದು ಒಂದು ಮೊಗ್ಗಿದ್ದ ಹಾಗೆ. ಆ ಮೊಗ್ಗಿನೊಳಗಡೆ ಸೌಗಂಧ ಎಷ್ಟೇ ಅಡಗಿದ್ರೂ ಅದು ಅರಳೋವರೆಗೂ ಅದರ ಪರಿಮಳ ಯಾರಿಗೂ ಬರಲ್ಲಮ್ಮ. ಈಗ ನೀವಿಬ್ರು ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿದ್ರೆ ಆ ಮೊಗ್ಗು ಅರಳದೇನೆ ಬಾಡಿ ಹೋಗ್ಬೋದಲ್ವಾ? ಕರ್ಣನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನಿನಗೆ ಕರ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆ ನಿನ್ನ 2 ಕಣ್ಣುಗಳಲ್ಲೇ ಎದ್ದು ಕಾಣ್ತಾ ಇದೆ. ಆದ್ರೆ ಏನ್ ಮಾಡೋದು, ನೀವಿಬ್ರು ಒಬ್ರಿಗೊಬ್ರು ನಿಮ್ಮ ಪ್ರೀತಿನ ಹೇಳ್ಕೊತಾನೆ ಇಲ್ವೇ? ಹೀಗೆ ಎಷ್ಟು ದಿವಸ ಅಂತ ಇರ್ತೀರಾ? ಅದು ಅಂಕಲ್ ಹಾಗಲ್ಲ. ನೋಡಮ್ಮ, ಕರ್ಣ ತಾನಾಗೆ ಸುಲಭವಾಗಿ ನಿನ್ನ ಹತ್ರ ಬಂದು ಅವನು ಏನನ್ನೂ ಹೇಳೋದಿಲ್ಲ. ಅವನ ಸ್ವಭಾವನೆ ಅಂಥದ್ದು. ನೋಡು, ನೀನೇ ಅವನ ಹತ್ರ ಹೇಳಬೇಕು, ನೀನೇ ಮೊದಲನೇ ಹೆಜ್ಜೆ ಇಡಬೇಕು. ಬತ್ತಿ ಇದೆ, ಎಣ್ಣೆ ಇದೆ, ದೀಪ ಹಚ್ಚಬೇಕು ಅಷ್ಟೇ. ಹಚ್ಚೋರು ಯಾರು? ನಿತ್ಯ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಕರ್ಣನ ಹತ್ರ ಹೇಳ್ಕೊ. ಅವನಿಗೊಂದು ಸರ್ಪ್ರೈಸ್ ಕೊಡು. ಕರ್ಣ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂಕಲ್. ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಸರಿ ಹೋಗುತ್ತೆ. ಇಲ್ಲಿ ಕೇಳು, ಪ್ರೀತಿಗೆ ಕರಗದಿರೋ ವ್ಯಕ್ತಿ ಈ ಭೂಮಿ ಮೇಲೇನೆ ಇಲ್ಲಮ್ಮ. ಅದರಲ್ಲೂ ನಮ್ಮ ಕಣ್ಣನ ಬಗ್ಗೆ ಹೇಳ್ಬೇಕಾ? ಒಂದು ಸಾರಿ ಅವನ ಮುಂದೆ ನಿನ್ನ ಪ್ರೀತಿನ ಹೇಳಿ ನೋಡು. ಅವನ ನಿಜವಾದ ಪ್ರೀತಿ ನಿನ್ನ ಮುಂದೆ ತೆರ್ಕೊಳ್ಳುತ್ತೆ. ಹೇಗೂ ನಿಧಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಲ್ಲಿ ಅವಳು ಸೆಟ್ಲು, ಇಲ್ಲಿ ನೀನು ಸೆಟ್ಲು. ನೀನು ಕರ್ಣ ಇಬ್ರು ಸಂತೋಷವಾಗಿರ್ಬೇಕಮ್ಮ. ಅದೇ ನನ್ನ ಆಸೆ. ಸರಿ ಅಂಕಲ್, ಪ್ರಯತ್ನ ಪಡ್ತೀನಿ. ನೋ ಪ್ರಯತ್ನ ಅನ್ನೋ ಮಾತೇನೇ ಇಲ್ಲ. ಡೈರೆಕ್ಟ್ ಹಿಟ್. ಸರಿ. ಆಲ್ ದಿ ಬೆಸ್ಟ್. ತಣ್ಣಗಾಗೋಗ್ಬಿಡುತ್ತೆ, ಕಳಿಸು ಬೇಗ. ನೀನು ನಿನ್ನ ಪ್ರೀತಿ ಬಗ್ಗೆ ಕರ್ಣನ ಹತ್ರ ಹೇಳ್ಕೊಂಡ್ರೆ ಕರ್ಣ ನಿಧಿ ಸಂಬಂಧ ಮುರಿದು ಬೀಳುತ್ತೆ. ಕರ್ಣನಿಂದ ನಿಧಿ ದೂರ ಆಗೋದಿಕ್ಕೆ ನೀನು ಕಾರಣ ಆಗ್ತೀಯ. ನನಗೆ ಬೇಕಾಗಿರೋದು ಅಷ್ಟೇ. ಏನ್ ಕನ್ನಡಕ, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಾ? ಕೈಗೆ ಸಿಕ್ತಿಲ್ಲ? ಹೌದು, ಎಷ್ಟು ಕೆಲಸ ಇದೆ ನೋಡಿ. ಆಕ್ಚುಲಿ ಲೆಟರ್ ಬರ್ದು ಮನೆಯಿಂದ ಹೇಳ್ದೆ ಕೇಳ್ದೆ ಹೋಗಿದ್ದು ನೀವು. ಅದಾದ್ಮೇಲೆ ನೀವೇ ಎಲ್ಲೂ ಸಿಗ್ಲಿಲ್ಲ. ನಾನೇನ್ ಮಾಡ್ಲಿ? ಅಂದ್ರೆ ನಾನು ಸಿಗ್ಬೇಕು ಅಂತ ಮನ್ಸಲ್ಲಿತ್ತ? ಏ ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೆ. ಯಾರ ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಗಪ್ಪ ಗೊತ್ತಾಗ್ಬೇಕು? ಹೇಳಿದ್ರೆ ತಾನೇ ಗೊತ್ತಾಗಕ್ಕೆ. ಅಂದ್ರೆ ನಿನಗೆ ಇಷ್ಟೊಂದು ಕೆಲಸ ಮಾಡ್ತಿದ್ಯಾ, ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಿನ್ ಮನ್ಸಲ್ಲಿ ಅನ್ಸಿದ್ಯೋ ಇಲ್ವೋ? ಅನ್ನಿಸ್ತಿದೆ ಅಲ್ವಾ? ನೀನು ಇದು ನನ್ಗೆ ಹೇಳಿದ್ಯಾ? ಇಲ್ಲ ತಾನೇ? ಹಾಗೆ ಇನ್ನೂ ಏನೇನಿದೆಯಾ ಮನ್ಸಲ್ಲಿ, ಯಾರು ನೋಡಿದವರು? ಅಬ್ಬಬ್ಬಬ್ಬಾ, ಬಿಟ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀರಾ. ಮೊದ್ಲು ಹೊಡಿ ನೀವು. ಅದ್ ಸರಿ, ನಿಮ್ ಕಾಲು ಸರಿ ಹೋಯ್ತಾ? ಯಾ ಯು ವಾಂಟ್ ಟು ಸೀ? ನಿನ್ ಟ್ರೀಟ್ಮೆಂಟ್ ಅಲ್ಲ, ನಿನ್ ಟಚ್, ಐ ಮೀನ್ ನಿನ್ ಕೈಗುಣ ಚೆನ್ನಾಗಿತ್ತು ಅಂತ ಹೇಳಕ್ ಬಂದೆ ಅಷ್ಟೇ. ಎಷ್ಟು ಬೇಗ ವಾಸಿ ಆಯ್ತು ನೋಡು. ನೀನ್ ನನಗೆ ಹೆಲ್ಪ್ ಮಾಡಿದ್ಮೇಲೆ ನಾನು ಹಿಂಗೆ ಹೆಲ್ಪ್ ಮಾಡದೆ ಹೋದ್ರೆ ಸರಿ ಹೋಗುತ್ತಾ ಹೇಳು? ಈ ಕನ್ನಡಕ ಸಹಾಯಕ್ಕೆ ಈ ಚಿಲ್ಡ್ರೆ ಡಾಕ್ಟ್ರು ಸದಾ ಸಿದ್ಧ. ನೀವು ಹೆಲ್ಪ್ ಮಾಡೋದೇ ನಿಜ ಅಂದಮೇಲೆ ನಾನು ಹೇಳಿದ ಒಂದೊಂದು ಕೆಲಸನೂ ಮಾಡ್ಕೊಂಬನ್ನಿ. ಬನ್ನಿ ಒಳಗೆ. ಆ ಬಾಟ್ಲ್ ಎತ್ಕೊಂಡು. ಇದಾ? ಹಾ. ರೀ ಕನ್ನಡಕ, ಬೇಗ ಇನ್ನೊಂದು
ಇನ್ನೊಂದ್ಸಲ ಡಿಕ್ಕಿ ಹೊಡೆದು ಬಿಡಿ. ವಾಟ್? ನಿಮ್ಗೆ ಗೊತ್ತಿಲ್ವಾ, ಒಂದ್ಸಲ ಡಿಕ್ಕಿ ಹೊಡೆದ್ರೆ ಕೊಂಬನ್ ಬಿಡುತ್ತಂತೆ. ಹೌದಾ? ಕೊಂಬೆಲ್ಲ ಬಂದ್ರೆ ನಾನೊಂಚೂರು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಬೇಗ ಇನ್ನೊಂದ್ಸಲ ಡಿಕ್ಕಿ ಹೊಡೆದು ಬಿಡಿ. ಲೇಟ್ ಮಾಡ್ಬಿಡಿ. ರೆಡಿನಾ? ಓಕೆ ಓಕೆ. 1 2 3 ಗೋ. ಡಿಕ್ಕಿ ಹೊಡೆರಿ. ಹಬ್ಬ, ನನ್ಗೀಗ ಸಮಾಧಾನ ಆಯ್ತು. ಅಂತೂ ನಿಮಗೆ ಕೊಂಬರ್ದಿರೋ ಥರ ಕಾಪಾಡಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ 2 ಕೊಂಬಿದ್ರೆ ಇಷ್ಟು ಕ್ಯೂಟಾಗಿ ಕಾಣಿಸ್ತೀರ ಗೊತ್ತಾ? ಸುಮ್ಮನೆ ಚಿಲ್ಲರೆ ಡಾಕ್ಟ್ರೆ. ಸೊ ನಿಧಿ ಅವರೇ, ನಿಮ್ಮ ಹಾಬೀಸ್ ಏನು ಅಂತ ಹೇಳಲೇ ಇಲ್ಲ? ಹಾ, ಏನಿಲ್ಲ, ಜಸ್ಟ್ ಕ್ಲಿನಿಕ್ ಹೋಗೋದು, ವಾಪಸ್ ಮನೆಗೆ ಬರ್. ಮತ್ತೆ ಅವತ್ತು ನೋಡಿದ್ರೆ ಇಷ್ಟು ಉದ್ದ ಲಿಸ್ಟ್ ಕೊಟ್ರಿ. ನಾನು ಅಲ್ಲೋಗ್ಬೇಕು, ರಾತ್ರಿ ಆದರೆ ನಾನು ಪಾರ್ಟೀಸ್ ಹೋಗ್ತೀನಿ, ಆಮೇಲೆ ಔಟಿಂಗ್ ಹೋಗ್ತಾನೆ ಇರ್ತೀನಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು. ಅದೆಲ್ಲ ಹಾಬೀಸೇ ತಾನೆ? ಹಾ, ಇನ್ಫ್ಯಾಕ್ಟ್ ಅದು ಹಾಬಿನೇ, ಲೈಫಿನ ಒಂದು ಭಾಗ. ದಿನ ಮಾಡೋ ಕೆಲಸ ಎಲ್ಲ ಯಾರಾದರೂ ಹಾಬಿ ಅಂತ ಹೇಳ್ತಾರಾ? ನನ್ನ ಹಾಬೀಸ್ ಏನು ಅಂತ ಕೇಳಲ್ವಾ? ಹಾ, ಕೇಳಬೇಕಲ್ಲ, ಹೇಳಿ. ಏನಿಲ್ಲ, ನನಗೆ ಈ ಶಾಸ್ತ್ರೀಯ ಸಂಗೀತ ಪ್ರೋಗ್ರಾಮ್ ಹೋಗೋದಂದ್ರೆ ತುಂಬ ಇಷ್ಟ. ಆಮೇಲೆ ಜಾಸ್ತಿ ಬುಕ್ಸ್ ಓದ್ತೀನಿ, ನಾಲೆಜ್ ಗೈನ್ ಮಾಡೋದಕ್ಕೆ. ಯಪ್ಪ, ಇದೆಲ್ಲ ನನಗಾಗಿ ಬರಲ್ಲ, ಸಿಕ್ಕಾಬಟ್ಟೆ ತಲೆನೋವು. ಈ ಕ್ಲಾಸಿಕಲ್ಲು, ಬುಕ್ಸ್ ಓದೋದು, ಇದರಿಂದ ನಾನು ಸಿಕ್ಕಾಬಟ್ಟೆ ದೂರ. ಮೋಸ್ಟ್ ಪ್ರಾಬಬ್ಲಿ ಈ ಪ್ರಪಂಚದಲ್ಲಿ ನಿಮ್ಮ ಹಾಗೆ ಇರೋ ಒಂದು ರೇರ್ ಸ್ಪೀಶೀಸು ಒನ್ ಆ್ಯಂಡ್ ಓನ್ಲಿ ನೀವೇ ಅಂತ ಕಾಣುತ್ತೆ. ಅಟ್ಲೀಸ್ಟ್ ಈಗ ಐಸ್ ಕ್ರೀಮ್ ಆದರೂ ತಿಂತೀರಾ, ಅಥವಾ ಬೇಡಪ್ಪ ನನಗೆ ನೆಗಡಿ ಆಗ್ಬಿಡುತ್ತೆ ಅಂತ ಕಾರಣ ಕೊಡ್ತೀರಾ? ಐಸ್ ಕ್ರೀಮ್ ಅಂದರೆ ನನಗಿಷ್ಟ, ತಿನ್. ವೆರಿ ಗುಡ್, ಈಗಲೇ ತರ್ತೀನಿ. ಯಪ್ಪ, ಈ ಅರ್ಜುನ್ ಅವ್ರಿಗೆ ಇಷ್ಟೊಂದು ಮೆಮೊರಿ ಪವರ್ ಇದೆಯಾ? ನಾನು ಹೇಳಿರೋದು ಇಷ್ಟು ನನಗೆ ಮರ್ತೋಗಿದೆ, ಆದರೆ ಇವ್ರು ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ಇವರಿಂದ ಸಿಕ್ಕಾಬಟ್ಟೆ ನಾನು ಹುಷಾರಾಗಿರ್ಬೇಕಷ್ಟೆ. ಏಯ್ ಬುಲ್ಬುಲ್, ಯಾರು ವೆಯ್ಟ್ ಮಾಡ್ತಿದ್ಯಾ ಚಿನ್ನ? ಡ್ರಾಪ್ ಮಾಡಲ ಚಿನ್ನ? ನೋಡಿ, ನಾನು ಯಾರಿಗಾದ್ರೂ ವೆಯ್ಟ್ ಮಾಡ್ತೀನಿ, ನನ್ನ ತಂಟೆಗೆ ಬರಬೇಡಿ, ಹೋಗ್ತಾರೆ. ಇಷ್ಟು ಡೀಸೆಂಟಾಗಿ ಕರಿತಿದೀವಿ, ಮನೆಗೆ ಡ್ರಾಪ್ ಮಾಡೋ ತಪ್ಪ ಚಿನ್ನ? ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ವಾ? ಮೊದಲು ಅದನ್ನ ಕಲ್ತ್ಕೊಡಿ. ಕಲ್ಸ್ಕೊಡೆ ಚಿನ್ನ, ನಾವು ಕಲ್ತ್ಕೊತೀವಿ. ಬಾರೆ ಬುಲ್ಬುಲ್, ಕಲಿಸ್ಕೊಡು ಬಾ. ಒಂದು ನಿಮಿಷ. ತಿಂತೀರಾ? ತಿನ್ನಿತ್ತು. ಯಾಕಪ್ಪ ರಜಾ? ಯಾಕೆ ನೀವು ನಿಮ್ಮ ಪಾಡಿಗೆ ಹೋಗ್ತಾ ಇರಬೇಕು, ನಾವು ನಮ್ಮ ಪಾಡಿಗೆ ಹೋಗ್ತಾ ಇರ್ತೀವಿ. ಆ ಥರ ಎಲ್ಲ ಗಲಾಟೆ ಮಾಡಬಾರ್ದು, ಓಕೆನಾ? ಬಿ ಎ ಗುಡ್ ಬಾಯ್. ಬಂದಿದ್ದು. ಏಯ್, ನೀನು ದೊಡ್ಡ ಹೀರೋನಾ? ನಾನು ಎಲ್ಲಿ ಹೇಳಿದೆ? ನಾನು ಡಾಕ್ಟರ್ ಅರ್ಜುನ್. ನಾನು ನೋಡು, ನನಗೂ ಈ ಫೈಟ್ಗೆ ತುಂಬ ದೂರ. ನೀನು ನಿನ್ನ ಪಾಡಿಗಿರೋ, ಓಕೆನಾ? ಗಲಾಟೆ ಮಾಡಬಾರ್ದು. ಬರೀ ಹೇಳಿದೆ. ಬೇಡ ಕಣೋ, ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಸುಮ್ಮನೆ ಮನೆಗೆ ಹೊಟ್ಟೋಗು.